ನನಗೆ ನಟಿಸಲು ಬರೋದಿಲ್ಲ. ಕೋಪ ಬಂದ್ರೆ ಕೋಪವನ್ನೇ ತೋರಿಸ್ತೇನೆ, ಇಷ್ಟವಾದ್ರೆ ನಗುತ್ತಾ ಮಾತಾಡ್ತೇನೆ ಅಷ್ಟೇ ಹೊರತು ಗಂಟಲಲ್ಲಿ ವಿಷವನ್ನಿಟ್ಕೊಂಡು ತುಟಿಗಳ ಮೇಲೆ ಸಿಹಿಯಾಗಿ ನಟಿಸಲು ನನಗ್ ಬರೋದಿಲ್ಲ ಕಣ್ರಿ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ತ್ಯಾಗದ ಅವಶ್ಯಕತೆ ಇಲ್ಲ, ಬದಲಿಗೆ ತಿಳುವಳಿಕೆ ಅವಶ್ಯಕತೆ ಇದೆ. ಸಮಾಧಾನಕ್ಕೆ ನಮಗಿಂತ ಕೆಳಗಿನವರನ್ನ ನೋಡಬೇಕು, ಸಾಧನೆಗೆ ನಮಗಿಂತ ದೊಡ್ಡವರನ್ನ ನೋಡಬೇಕು. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ, ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ, ಮನಸಾಕ್ಷಿ ಇಲ್ಲದ ಕಡೆ ಒಳ್ಳೆ ಮನಸ್ಸು ಬಯಸಬೇಡ, ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡ. ಕೆಟ್ಟ ಸಮಯ ಬರೋದು ನಮಗೆ ನೋವು ಕೊಡೋದಕ್ಕಲ್ಲ, ನಮ್ಮ ಜೀವನದಲ್ಲಿ ಯಾರ್ಯಾರು ಎಂಥವರು ಅಂತ ತೋರಿಸಿಕೊಡೋದಕ್ಕೆ. ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿದ, ಗೋಡೆಯ ಮೇಲೆ ಒಂದು ಸಂದೇಶ ಬರೆ, ಅದು ಹೇಗಿರ್ಬೇಕಂದ್ರೆ ಖುಷಿಯಲ್ಲಿದ್ದಾಗ ಓದಿದ್ರೆ ದುಃಖವಾಗಬೇಕು, ದುಃಖದಲ್ಲಿದ್ದಾಗ ಓದಿದ್ರೆ ಖುಷಿ ಆಗ್ಬೇಕು. ಆಗ ಶ್ರೀಕೃಷ್ಣ ಬರೆದನು, ಈ ಸಮಯ ಕಳೆದು ಹೋಗ್ತದೆ, ಕಂಡಿರುವ ಕನಸಿಗೂ ನಡೆಯುತ್ತಿರುವ ದಾರಿಗೂ ಸಂಬಂಧವೇ ಇಲ್ಲ. ಮೆಚ್ಚುಗೆ ಮತ್ತು ಟೀಕೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ. ಹೂವು ಅರಳಲು ಬಿಸಿಲು ಮತ್ತು ಮಳೆ ಎರಡೂ ಅಗತ್ಯ. ಪರರಿಗೆ ನಿನ್ನ ಒಳ್ಳೆತನ ಕಾಣದಿದ್ದರೇನಂತೆ, ಆ ಪರಮಾತ್ಮನಿಗೆ ಕಂಡರೆ ಸಾಕಂತೆ ಎಂದ ಎನ್ನ ಸರ್ವಜ್ಞ. ಸಂಪಾದನೆ ಬಗ್ಗೆ ಯೋಚನೆ ಮಾಡಿ, ಸಂಬಂಧಿಕರ ಬಗ್ಗೆ ಅಲ್ಲ. ಸಂಪಾದನೆ ಚೆನ್ನಾಗಿದ್ರೆ ಊರಲ್ಲಿರೋರೆಲ್ಲ ಸಂಬಂಧಿಕರೇ. ಅತಿ ಬುದ್ಧಿವಂತನಿಗೂ ಹಾಗೂ ಒಬ್ಬ ದಡ್ಡನಿಗೂ ಯಾವ ವ್ಯತ್ಯಾಸವೂ ಇರೋದಿಲ್ಲ, ಯಾಕಂದ್ರೆ ಇವರಿಬ್ಬರು ಯಾರ ಮಾತನ್ನು ಕೇಳೋದಿಲ್ಲ. ಅಪ್ಪನ ಹೆಗಲಿಗಿಂತ ಎತ್ತರವಾದ ಸ್ಥಾನವಿಲ್ಲ, ಅಮ್ಮನ ಮಡಿಲಿಗಿಂತ ನೆಮ್ಮದಿ ಕೊಡೋ ಜಾಗವಿಲ್ಲ.